ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೆಲ್ದಣ್ಣು. ಸೊ ಇದನ್ನ ಕುಟ್ಟಿ ಇದಕ್ಕೆಲ್ಲ ಏನೇನು ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಈ ಥರ ಕುಟ್ಬಿಟ್ಟು ಇದರೆಲ್ಲ ಇರೋದನ್ನು ಸಪ್ರೇಟ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ತೊಗೊಂಡಾದ್ಮೇಲೆ ಈ ಸಿಪ್ಪೆ ಒಳಗಡೆ ಒಂದು ಕ್ರೀಮ್ ಇರುತ್ತಲ್ಲ, ಸೊ ಅದನ್ನು ಸಮೇತ ಈ ಥರ ಸ್ಪೂನಿಂದ ನೀಟಾಗಿ ತಗೊಳ್ಳಿ. ಅದನ್ನು ಬಿಸಾಡಕ್ಕೆ ಹೋಗ್ಬಿಡಿ, ಅದು ಕ್ರೀಮ್ ಮೇಯ್ನ್ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ಹುಳಿ ಇರುತ್ತೆ. ಆಮೇಲೆ ಜೀರಿಗೆ ಪುಡಿ, ಇಲಾಚಿ ಪೌಡರ್, ಸ್ವಲ್ಪ ಶುಂಠಿ. ಇಲಾಚಿ ಪೌಡರ್ ಶುಂಠಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟಾಗಿ ನೀವು ಸ್ಕಿಪ್ ಮಾಡ್ಕೋಬೋದು. ಆರಾಮಾಗಿ ಕುತ್ಕೊಂಡು 5ರಿಂದ 10 ನಿಮಿಷ ತನಕ ಚೆನ್ನಾಗಿ ಜಜ್ಜಿ ಆಮೇಲೆ ಕೈಯಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಆವಾಗಲೇ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೆಲ್ಲದ ಸಿಪ್ಪೆ ಇರುತ್ತಲ್ಲ ಅದರಲ್ಲೇ ಆಗಿಬಿಟ್ಟು ನೈಟೆಲ್ಲ ಹಂಗೆ ಎತ್ತಿಟ್ಟಿರಬೇಕು. ಬೆಳಿಗ್ಗೆನೇ ಹಾಳು ಹೊಟ್ಟೆಗೆ ನಾವು ಇದನ್ನು ತಿನ್ನಬೇಕು. ರಿಯಲಿ ತುಂಬ ಅಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಈ ಥರ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.